ಪವರ್ ತುಂಬ ವೆರೈಟೀಸ್ ಇದೆ. 1 HP ಇಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಆಲ್ ಒಂದು 20 HP ತನಕ ಪವರ್ ವಿಡರ್ಸ್ಗಳಿದೆ. ಇದು ಎಲ್ಲ ಪವರ್ ವಿಡರ್ಗಳಿಗೂ ತಂದೆ ಅಂತ ಹೇಳ್ಬೋದು, ಫಾದರ್ ಆಫ್ ಆಲ್ ದ ಪವರ್ ವಿಡರ್ಸ್ ಅಂತ ಹೇಳಿ. ಇದು ಬರೀ ಬೀಗ ಹಾಕಿ ಸ್ಟಾರ್ಟ್ ಮಾಡೋಂಥದ್ದು. ಈಗ 3 ತಿಂಗಳು 4 ತಿಂಗಳು ಸೀಸನ್ ಇರಲ್ಲ, ಮಳೆಗಾಲ ಇರುತ್ತೆ, ಅಂಥ ಟೈಮಲ್ಲಿ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಆವಾಗ ಇಲ್ಲೇ ಒಂದು ಕಾಯಿಲ್ ಹಾಕಿ ರೋಪ್ ಹಾಕಿ ಸ್ಟಾರ್ಟ್ ಮಾಡೋಂಥದ್ದು. ಸೊ ಇದು ಬಂದುಬಿಟ್ಟು ಕಾಮಾ ಇಂಜಿನ್ 9 HP ಡೀಸೆಲ್ ಪವರ್ ವಿಡರ್ ನಾನು ತೋರಿಸ್ತಾರಂಥದ್ದು ವೀರೇಶ್. ಇವತ್ತು ನಾವು ಇವರಿಗೆ ಸಹಾಯಧನದಲ್ಲಿ ಸಬ್ಸಿಡಿಯಲ್ಲಿ ಕೊಟ್ಟಿದ್ವಿ, ತೋಟಗಾರಿಕೆ ಇಲಾಖೆ ಸಹಾಯಧನ ಹೇಳಿದ್ವಿ. ಸಬ್ಸಿಡಿಲಿ ಇಂಥ ಮಿಷನ್ ಸಿಗುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ನಾನು ನಿಮ್ಗೆ ಕರೆಸಿದ್ದೀನಿ. ಸೊ ಟ್ಯಾಕ್ಟ್ರು ಆ್ಯಕ್ಚುಲಿ ಒಂದು 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ರೇಟ್ ಇರುತ್ತೆ. ಸೊ ಹಾಗಾಗಿಬಿಟ್ಟು ಆ ಟ್ಯಾಕ್ಟ್ರಿ ಖರೀದಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇದನ್ನು ತೊಗೊಳ್ತಾರೆ. ಸೊ ಒಂದು ಟ್ಯಾಕ್ಟ್ರು ಏನು ಕೆಲಸ ಮಾಡುತ್ತೆ ಆ ಕೆಲಸ ಈ ವೀಡರ್ ಮಾಡುತ್ತೆ. ಒಂದು ಎತ್ತಿನ ಗಾಡಿ ಇದೆ ಇವ್ರದ್ದು, ಅದೇ ಎತ್ತಿನ ಗಾಡಿನ ನಾನು ನಿಮಗೆ ತೋರಿಸ್ತೀನಲ್ಲ ಎತ್ತಿನ ಗಾಡಿನ. ಸೊ ಅದೇ ಎತ್ತಿನ ಗಾಡಿನ ಹಿಂಗಡೆ ಹೇಳ್ಕೊಂಡು ಮೆಟೀರಿಯಲ್ ಎಲ್ಲ ಇಲ್ಲಿಂದ ತೊಗೊಂಡೋಗೋದು, ಆಲ್ಮೋಸ್ಟ್ 1 ಟನ್ ತನಕ ಲೋಡನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇದು ಈಗ ದೊಡ್ಡ ಟ್ಯಾಕ್ಟ್ರಿ ತಗೊಂಡ್ರು ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ, ಎತ್ತುಗಳು ತಗೊಂಡ್ರು ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ. ಏನು 1 ಲಕ್ಷ ರೂಪಾಯಿ ಎತ್ತುಗಳು ತಗೊಂತಾರೋ ಜನ ಇವಾಗ, ಅದ್ರ ಬದಲು ಇದೊಂದು ಪವರ್ ವಿಡರ್ ತಗೊಂಡ್ರೆ ಸಾಕು. ನನ್ನ ಕೃಷಿ ಚಟುವಟಿಕೆಯ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಹಾಗೂ ಕರ್ನಾಟಕದಾದ್ಯಂತ ಮತ್ತು ದೇಶದ ಎಲ್ಲ ರೈತ ಬಂಧುವರಿಗೂ ನನ್ನ ನಮಸ್ಕಾರಗಳು. ವೀರೇಶ್, ಇವತ್ತು ನಾವು ಬಂದಿರುವಂಥದ್ದು ಪವರ್ ವಿಡರ್ಗಳಲ್ಲಿ ತುಂಬ ವೆರೈಟೀಸ್ ಇದೆ. 1 HP ಇಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಆಲ್ ಒಂದು 20 HP ತನಕ ಪವರ್ ವಿಡರ್ಸ್ಗಳಿದೆ. ಸೊ ನಾನು ಇವತ್ತು ನಿಮಗೆ ತೋರಿಸಿರೋಂಥದ್ದು ಇದು ಎಲ್ಲ ಪವರ್ ವಿಡರ್ಗಳಿಗೂ ತಂದೆ ಅಂತ ಹೇಳ್ಬೋದು, ಫಾದರ್ ಆಫ್ ಆಲ್ ದ ಪವರ್ ವಿಡರ್ಸ್ ಅಂತ ಹೇಳಿ. ಯಾಕಂದರೆ ಈ ಪವರ್ ವಿಡರ್ ಡೀಸೆಲ್ಲು ಒಂದು, ಇದ್ರದ್ದು ಏನು ಅಂದರೆ 9 HP ಕಾಮಾ ಇಂಜಿನ್, ಜಪಾನಿನ ಕಾಮಾ ಇಂಜಿನ್ ಅಂತ ಬರುತ್ತೆ. ಸೊ ಇದು ಕಾಮಾ ಇಂಜಿನು 9 HP ಡೀಸೆಲ್ಲು ವಿತ್ ಬ್ಯಾಟ್ರಿ ವಿತ್ ಡೈನಮಾ ಇರುತ್ತೆ. ಇದು ಬರೀ ಬೀಗ ಹಾಕಿ ಸ್ಟಾರ್ಟ್ ಮಾಡೋಂಥದ್ದು. ಬೀಗ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಸರ್ ಬೀಗ ಏನು ಬ್ಯಾಟ್ರಿ ಡೌನ್ ಆಯಿತು ಅನ್ನಂಗಿದ್ರೆ, ಈಗ 3 ತಿಂಗಳು 4 ತಿಂಗಳು ಸೀಸನ್ ಇರಲ್ಲ, ಮಳೆಗಾಲ ಇರುತ್ತೆ, ಅಂಥ ಟೈಮಲ್ಲಿ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಆವಾಗ ಇಲ್ಲೇ ಒಂದು ಕಾಯಿಲ್ ಹಾಕಿ ರೋಪ್ ಹಾಕಿ ಸ್ಟಾರ್ಟ್ ಮಾಡೋಂಥದ್ದು. ಸೊ ಹಿಂಗೂ ಮಾಡ್ಕೋಬೋದು, ಆ ರೀತಿಯೂ ಮಾಡ್ಕೋಬೋದು. ಸೊ ಇದು ಬಂದುಬಿಟ್ಟು ಕಾಮಾ ಇಂಜಿನ್ 9 HP ಡೀಸೆಲ್ ಪವರ್ ವಿಡರ್ ನಾನು ತೋರಿಸ್ತಾರಂಥದ್ದು ವೀರೇಶ್ ಇವತ್ತು. ಸೊ ಇವತ್ತು ನಮ್ಮ ರೈತರು ತಾಕಿಗೆ ಬಂದಿದ್ವಿ, ನಾವು ಇವರಿಗೆ ಸಹಾಯಧನದಲ್ಲಿ ಸಬ್ಸಿಡಿಯಲ್ಲಿ ಕೊಟ್ಟಿದ್ವಿ, ತೋಟಗಾರಿಕೆ ಇಲಾಖೆ ಸಹಾಯಧನ ಹೇಳಿದ್ವಿ. ಸೊ ಹಾಗಾಗಿಬಿಟ್ಟು ಇದು ಒಂದು ಸತಿ ನಿಮಗೂ ಕರ್ಕೊಂಡ್ಬಂದು ಇಲ್ಲೆಲ್ಲ ರೈತ ಬಂದಿವ್ರಿಗೂ ಗೊತ್ತಾಗಲಿ, ಇದು ಸಬ್ಸಿಡಿಲಿ ಇಂಥ ಮಿಷನ್ ಸಿಗುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ನಾನು ನಿಮ್ಗೆ ಕರೆಸಿದ್ದೀನಿ. ಸೊ ತಾವು ಈ ಮಿಷನ್ ನೋಡಿ, ಈಗ ವೀಡಿಯೋ ನೋಡಿದ್ರಿ, ಈಗ ಯಾವ ರೀತಿ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಸ್ನೇಹಿತರಾದಂಥ ರೈತರು ಸಹ ಅವರು ನಿಮಗೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ, ಎಷ್ಟು ಯೂಸ್ ಇದೆ, ಮತ್ತು ಇವರೊಂದು ಟ್ರಾಲಿನೂ ಮಾಡ್ಕೊಂಡಿದ್ದಾರೆ. ಸ್ಪೆಷಾಲಿಟಿ ಏನಂದರೆ ಇದಕ್ಕೊಂದು ಟ್ರಾಲಿ ಮಾಡ್ಕೊಂಡು, ಇದು ಒಂದು ಟ್ಯಾಕ್ಟ್ರು ಆ್ಯಕ್ಚುಲಿ ಟ್ಯಾಕ್ಟ್ರಿ ಕೊಂಡ್ಕೊಳ್ಳೋಕ್ಕಾಗಲ್ಲ ರೈತರಿಗೆ. ಸೊ ಟ್ಯಾಕ್ಟ್ರು ಆ್ಯಕ್ಚುಲಿ ಒಂದು 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ರೇಟ್ ಇರುತ್ತೆ. ಸೊ ಹಾಗಾಗಿಬಿಟ್ಟು ಆ ಟ್ಯಾಕ್ಟ್ರಿ ಖರೀದಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇದನ್ನು ತೊಗೊಳ್ತಾರೆ. ಸೊ ಇದು ರೀಪ್ಲೇಸ್ಮೆಂಟ್ ಸರ್, ಟ್ಯಾಕ್ಟ್ರಿಗೆ ಒಂದು ರೀಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ನಿಮಗೆ 5 ಅಡಿ 6 ಅಡಿ ದಾಯ ತನಕ ಬ್ಲೇಡ್ಗಳು ಕೊಟ್ಟಿರ್ತೀವಿ. ಸೊ ಅಷ್ಟು ಬ್ಲೇಡ್ಗಳನ್ನು ಹಾಕಿ ಒಂದೇ ರೌಂಡಿಗೆ ಎಲ್ಲ ಕವರ್ ಮಾಡ್ಕೊಂಬರ್ಬೋದು. ಸೊ 5 ಅಡಿ ತನಕ ಒಂದೇ ಸತಿ ಕವರ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಒಂದು ಟ್ಯಾಕ್ಟ್ರು ಏನು ಕೆಲಸ ಮಾಡುತ್ತೆ ಆ ಕೆಲಸ ಈ ವೀಡರ್ ಮಾಡುತ್ತೆ. ಮತ್ತೊಂದು, ಈಗ ಟ್ಯಾಕ್ಟ್ರಿ ನೀವು ಟ್ರಾಲಿ ಹಾಕೊಳ್ತೀರಾ, ಆ ಟ್ರಾಲಿಯಲ್ಲಿ ನೀವು ಆಲ್ಮೋಸ್ಟ್ ಒಂದು ಮೆಟಲ್ಗಳೆಲ್ಲ ಹಾಕೊಂಡು ಹೋಗ್ತೀರಾ. ಸೊ ಇವ್ರೇನು ಮಾಡಿದ್ದಾರೆ ಅಂದರೆ, ಒಂದು ಎತ್ತಿನ ಗಾಡಿ ಇದೆ ಇವ್ರದ್ದು, ಅದೇ ಎತ್ತಿನ ಗಾಡಿನ ನಾನು ನಿಮಗೆ ತೋರಿಸ್ತೀನಲ್ಲ ಎತ್ತಿನ ಗಾಡಿನ. ಸೊ ಅದೇ ಎತ್ತಿನ ಗಾಡಿನ ಹಿಂಗಡೆ ಹೇಳ್ಕೊಂಡು ಮೆಟೀರಿಯಲ್ ಎಲ್ಲ ಇಲ್ಲಿಂದ ತೊಗೊಂಡೋಗೋದು, ಆಲ್ಮೋಸ್ಟ್ 1 ಟನ್ ತನಕ ಲೋಡನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಇದು. ಸೊ ಈ ಸ್ಪೆಷಾಲಿಟಿ, ಪವರ್ ವಿಡರ್ನ ಸ್ಪೆಷಾಲಿಟಿ ಏನು ಅಂದರೆ ಇದಕ್ಕೆ ಶಕ್ತಿ ಜಾಸ್ತಿ. ಡೀಸೆಲ್ ಇರಿದೆ ಮತ್ತು 9 HP ಇದಿದೆ ಪವರ್ ವಿಡರ್ನ ಶಕ್ತಿ ಜಾಸ್ತಿ. ಇವರು ಇದನ್ನು ಮೆಟೀರಿಯಲ್ಸ್ಗಳನ್ನು ತೊಗೊಂಡು ಹೋಗೋಕ್ಕೆ, ಕಲ್ಟಿವೇಷನ್ ಮಾಡ್ಕೊಳ್ಳೋದಕ್ಕೆ, ಒಂದು ಟ್ಯಾಕ್ಟ್ರಿ ಏನು ಯೂಸ್ ಆಗುತ್ತೋ ಎಲ್ಲ ಯೂಸು ಇದರಲ್ಲೇ ಮಾಡ್ಕೊಳ್ತಾರೆ ವೀರೇಶ್. ನಾವು ಇದು ತೊಗೊಂಡಿರೋದು ಉದ್ದೇಶ ಸಖತ್ತು ಯೂಸ್ ಆಗ್ತಿದೆ. ನಮಗೆ ಬೇಕಾಗಿದ್ದು ಜಸ್ಟ್ ಒಂದು 2.5 ಎಕರೆ ಇತ್ತು ನಮ್ಮದು ಜಮೀನು. ಈಗ ದೊಡ್ಡ ಟ್ಯಾಕ್ಟ್ರಿ ತಗೊಂಡ್ರು ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ, ಎತ್ತುಗಳು ತಗೊಂಡ್ರು ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ. ಏನು 1 ಲಕ್ಷ ರೂಪಾಯಿ ಎತ್ತುಗಳು ತಗೊಂತಾರೋ ಜನ ಇವಾಗ, ಅದ್ರ ಬದಲು ಇದೊಂದು ಪವರ್ ವಿಡರ್ ತಗೊಂಡ್ರೆ ಸಾಕು, ತುಂಬ ಯೂಸ್ ಆಗುತ್ತೆ. ನಮ್ದು ಇವಾಗ ನಮಗೆ ಈಗ ಸೊಪ್ಪೆ ಏರೋಕ್ಕೆ ಸಗಣಿನೂ ಇವಾಗ ನಾವು ತಲೆ ಮೇಲೆ ಇರ್ತಿಲ್ಲ, ಇವಾಗ ಗಾಡಿನಲ್ಲೇ ಏರ್ತಿರೋದು. ಆಮೇಲೆ ಗಂಜಲ, ಇಂಥ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಕ್ಕೂ ಟ್ಯಾಕ್ಟ್ರಿ ತಗೊಂಡ್ರೆ ಲಾಸ್ ಆಗ್ಬಿಡುತ್ತೆ. ಅದಕ್ಕೆ 5 ಲಕ್ಷ 6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದು ಅವೆಲ್ಲ ಭಾರಿ ಹಿಂಸೆ. ನಾನು ಇದನ್ನು ತುಂಬ ದಿನದ ಯೋಚನೆ ಮಾಡಿ ಆಮೇಲೆ ನಾನು ಈ ಟ್ರಿಲ್ಲರ್ ತಗೊಳ್ಲೇಬೇಕು ಅಂತೇಳಿ ಡಿಸೈಡ್ ಮಾಡಿ ತಗೊಂಡ್ಮೇಲಿಂದ ನಾನು ಅಲ್ಲೇ 1.5 ವರ್ಷ ಆಯಿತು ತಗೊಂಡು. ಅವಾಗಿಂದ ನಾನ್ ಸ್ಟಾಪ್, ಒಂದಿನೂ ರೆಸ್ಟ್ ಇಲ್ಲ, ಇದಕ್ಕೆ ರೆಗ್ಯುಲರಾಗಿ ಹೋಗ್ತಿದೆ. ಕಂಪ್ಲೇಂಟ್ಸ್ ಇಲ್ಲ, ನಾನೇ ಸುಮ್ಮನೆ ತಗೊಂಡೋಗಿ ಆಯಿಲ್ ಸರ್ವಿಸ್ ಮಾಡಿಸ್ಕೊಂಬಂದೆ ಲಾಸ್ಟ್ ಟೈಮು. ಏನು ಇದಕ್ಕೆ ಕಂಪ್ಲೇಂಟ್ ಬರೋಕ್ಕೆ ಏನು ಸೆನ್ಸರ್ ಇಲ್ಲ, ಏನಿಲ್ಲ, ಜಸ್ಟ್ ಹಂಗೆ ಗೇರ್ ಬಾಕ್ಸಲ್ಲಿ ಓಡ್ತಿರುತ್ತೆ ಗಾಡಿ. ತುಂಬ ಯೂಸ್ಫುಲ್ ಆಗುತ್ತೆ, ರೈತರು ತಗೊಂಡ್ರೆ ಆರಾಮಾಗಿ ಹೊಡಿಬೋದು. ನೀವು ಎಷ್ಟು ದಿನ ಆಯ್ತು ಸರ್ ತೊಗೊಂಡಿದ್ದೀನಿ? 1.5 ವರ್ಷ ಆಯಿತು ತಗೊಂಡು. 1.5 ವರ್ಷ. ರಿಪೇರಿ ಬಂದಿದ್ದೀರಾ ಸರ್? ರಿಪೇರಿ ನನಗೆ ಇದುವರೆಗೂ ಕಂಡಿಲ್ಲ. ನಾನೇ ಲಾಸ್ಟ್ ಟೈಮ್ ಹೋಗಿ ಆಯಿಲ್ ಚೆಕ್ ಮಾಡಿಸ್ಕೊಂಬಂದೆ, ಆಯಿಲ್ ಕಂಡೀಷನ್ ಹೆಂಗಿದೆ ಅಂತೇಳಿ ಅಷ್ಟೇ. ಮತ್ತು ಅದು ಬಿಟ್ಟರೆ ನಾನು ರೆಗ್ಯುಲರ್ ಡೈಲಿ ತೋಟಕ್ಕೆ ಗಾಡಿ ಬರುತ್ತೆ, ಗಾಡಿ ಹೋಗುತ್ತೆ. ಬೇಸಾಯ ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಸತಿ ಹೊಡಿತೀನಿ ಅಷ್ಟೇ. ಓಕೆ. ಸೊ ಯಾವ್ಯಾವ ಥರದ ವರ್ಕ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಸರ್? ನಾನು ಜಸ್ಟ್ ಇವಾಗ ರೋಟ್ರಿ, ಟ್ರಾಲಿ, ಎರಡನೇ ರೋಟ್ರಿ ಮತ್ತು ಟ್ರಾಲಿ. ಓಕೆ. ಸೊ ಬರೀ ನಿಮ್ಮ ಮೂವಲ್ದಲ್ಲಿ ಮಾತ್ರ ಬಾಡಿಗೆನೂ ಕೊಡ್ತಾ ಇದ್ದೀರಾ? ಇಲ್ಲ, ಬಾಡಿಗೆ ಎಲ್ಲೂ ಕೊಟ್ಟಿಲ್ಲ, ನಾನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಯಾಕೆ ನಮಗೆ ಗಾಡಿ ಟ್ರಾಲಿ ಡೈಲಿ ಬೇಕು, ಸೊಪ್ಪೆ ತಗೊಂಡೋಗಕ್ಕೆ, ತಾಂಬರಕ್ಕೆ, ಕಾಯಿ ಏರೋಕ್ಕೆ. 500 ಕಾಯಿ ತನಕನೂ ಏರಿದ್ದೀನಿ. ಎಂಥ ಡೌನ್ ಇರಲಿ ಅಪ್ ಇರಲಿ ನುಗ್ಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಓಕೆ. ಸೊ ಇದಕ್ಕೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ನ ಹಾಕೋಬೋದು ಸರ್ ನಾವು? ಇದಕ್ಕೆ ಎಕ್ವಿಪ್ಮೆಂಟ್ಸ್ ಹಾಕ್ಬೋದು, ನೇಗ್ಲು ಹಾಕ್ಬೋದು, ರೋಟ್ರಿ ಹಾಕ್ಬೋದು, ಕುಂಟೆ ಹಾಕ್ಬೋದು,
ಕಲ್ಟಿವೇಟರ್ ಹಾಕೋಬೋದು. ಸೊ ಎಲ್ಲ ಟ್ರ್ಯಾಕ್ಟರ್ಗೆ ಏನೇನು ಐಟಮ್ ಹಾಕ್ತೀವಿ ಎಲ್ಲ ಐಟಮ್ ಇದಕ್ಕೆ ಹಾಕೊಂಡು ಹೊಡಿಬೋದು. ಓಕೆ ಓಕೆ. ಹಾಂ ಸೊ ಇದು ನೀವು ಸಬ್ಸಿಡಿಲೇ ತೊಗೊಂಡಿದ್ದೀರಾ ಸರ್ ಇದು? ಹಾಂ, ಸಬ್ಸಿಡಿನ ತೊಗೊಂಡಿರೋದು. ಓಕೆ ಓಕೆ. ಹಾಂ, ಅದು ಲೇಡೀಸ್ ಹೆಸರಲ್ಲಿ ಬೇರೆ ಇರುತ್ತೆ, ಜೆಂಟ್ಸ್ ಹೆಸರಲ್ಲಿ ಬೇರೆ ಇರುತ್ತೆ, SC ಗೆ ಬೇರೆ ಇರುತ್ತೆ, ST ಗೆ ಬೇರೆ ಇರುತ್ತೆ. ಸೊ ಅದು ಟೋಟಲಿ ಡಿಪೆಂಡ್ ಆನ್ ರೈತಂದು ಯಾವ ರೀತಿ ಡಾಕ್ಯುಮೆಂಟ್ಸ್ಗಳಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ಇವಾಗ ಬೇರೆ ಬೇರೆ ಕಡೆಯಿಂದ ಅವ್ರು ನೀವು ಕಾಲ್ ಮಾಡಿದ್ರೆ ಸೊ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಮಾಡ್ತೀರಾ ಸರ್? ಈಗ ಈ ಮಿಷಿನಿಂದು ಯಾವ ರೀತಿ ಇದೆ ಅಂದರೆ, ಈ ಮಿಷಿನ್ನು ನಾವೇ ಟ್ರಾನ್ಸ್ಪೋರ್ಟಲ್ಲಿ ನಮ್ಮದೇ ವೆಹಿಕಲ್ಸ್ ಇದೆ, ನಾವೇ ಹೋಗಿ ಡೋರ್ ಡೆಲಿವರಿ ಕೊಡ್ತೀವಿ ಸರ್ ರೈತರಿಗೆ. ಓಕೆ ಓಕೆ. ಹಾಂ, ಎಷ್ಟೇ ದೂರ ಇದ್ರೂ ನೀವೇ ನಾವೇ ಹೋಗಿ ಡೆಲಿವರಿ ಕೊಡ್ತೀವಿ. ಡಿಪಾರ್ಟ್ಮೆಂಟಿಂದ ಅವ್ರು ವರ್ಕ್ ಆರ್ಡ್ರು ಅದು ಕೆಲವು ಇದು ಪ್ರಾಸೆಸ್ಗಳಿರುತ್ತೆ, ಅದನ್ನು ಮಾಡಿಕೊಟ್ರೆ ಇಮಿಡಿಯೇಟ್ಲಿ ಮಾಡ್ಕೊಡ್ತೀವಿ. ಇಲ್ಲ ಡಿಪಾರ್ಟ್ಮೆಂಟಿಂದ ಬೇಡ ಸರ್ ವರ್ಕ್ ಆರ್ಡರ್ ನಮಗೆ ಟೈಮ್ ಇಲ್ಲ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅನ್ನಂಗಿದ್ರೆ ನಾವು ಬೇಕಾದ್ರೆ ಕ್ಯಾಶ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್.